ವೆಲ್ಕಮ್ ಟು ಸ್ಟೂಡೆಂಟ್ ಇಂಪೋಷನ್. ಈಗ ಕೆ ಕಡೆಯಿಂದ ಹೊಸ ಅಪ್ಡೇಟ್ ಏನಂದರೆ ನಿಮಗೆಲ್ಲ ಗ್ರೇಸ್ ಮಾರ್ಕ್ಸ್ ಸಿಕ್ಕಿದೆ. ಇದು ಅಧಿಕೃತವಾಗಿ ಅಫಿಷಿಯಲ್ ನೋಟಿಫಿಕೇಷನ್. ಅದು ನೀವು ಏನು ನೋಟಿಫಿಕೇಷನ್ ಮಾಡ್ಕೊಳ್ಬೇಕಾಗಿಲ್ಲ, ಅದು ಅಫಿಷಿಯಲ್ ನೋಟಿಫಿಕೇಷನ್ ಕೆ ಕಡೆಯಿಂದ ಏನಂದ್ರೆ ಒಂದು ಗುಡ್ ನ್ಯೂಸ್ ಏನಂದರೆ ಗ್ರೇಸ್ ಮಾರ್ಕ್ಸ್ ಬಂದಿದೆ. ನಾನು ಕೂಡ ಏನಂದರೆ ಅಂದ್ಕೊಂಡಿರಲಿಲ್ಲ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಂತ, ಬಟ್ ಲಕ್ಕಿಲಿ ವಿ ಗಾಟ್ ಗ್ರೇಸ್ ಮಾರ್ಕ್ಸ್. ನೋಡೋಣ ಈ ಗ್ರೇಸ್ ಮಾರ್ಕ್ಸ್ ಅದಕ್ಕೆ ಬಂದು ಫಿಸಿಕ್ಸ್ ಬಂದಿದೆ ನೋಡಿ. ಇದು ಫಿಸಿಕ್ಸ್ ಏನಂದ್ರೆ ಗ್ರೇಸ್ ಮಾರ್ಕ್ಸ್ ಬಂದಿದೆ. ಒಂದು ಗ್ರೇಸ್ ಮಾರ್ಕ್ಸು ಈಗ ನೋಡಿ, ಎಕ್ಸಾಂಪಲ್ 414 ಅಂತ ಕೊಟ್ಟಿದ್ದಾರಲ್ಲ, ಇದು ಗ್ರೇಸ್ ಮಾರ್ಕ್ಸ್. ಗ್ರೇಸ್ ಅಂದರೆ ಇದು A1 13 ಕ್ವೆಶನ್, ಇದು ವಿಧ ವರ್ಜನ್ಗಳ ಪ್ರಶ್ನೆ ಸಂಖ್ಯೆ ಎಲ್ಲ ನೋಡ್ಕೊಳ್ಳೋದಲ್ಲ. A1 ಇದನ್ನು ವರ್ಜನ್ ಕೋಡ್ ಇದಲ್ಲ. A1ದಾಗ 1 ಕ್ವೆಶನ್, ಅದು B1 13 ಕ್ವೆಶನ್, C1ದಾಗ 29 ಕ್ವೆಶನ್, 45ದಾಗ ಇದು D1ದಾಗ 45 ಕ್ವೆಶನ್. ಈ ಥರ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ನೀವು ಪ್ರತಿಯೊಂದು ನೋಡ್ಕೊಳ್ಬೋದು. 3 ಅಂದರೆ ಇದು ಆನ್ಸರ್ 4 ಅಂದರೆ ಆನ್ಸರ್ 4 ಕೊಟ್ಟಿದ್ದಾರೆ. ಇದು ಜಸ್ಟ್ ಆನ್ಸರ್ 3 ಕ್ವೆಶನ್ಗೆ 4 ಆನ್ಸರ್ ಅಂತ. ಇಲ್ಲಿ ಕೀ ಉತ್ತರದಲ್ಲಿ ಅದು ರಾಂಗ್ ಅಂತ ಬಂದಿತ್ತು. ಅದು ಈಗ ನಾವು ಅವರು ಏನಂದ್ರೆ ಸರಿಯಾದ ಉತ್ತರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ A1 34, B1 46 ಕ್ವೆಶನು, C1 ವರ್ಜಿನ್ ಕೂಡ ಇಲ್ಲಿ ಎಷ್ಟು ಕ್ವೆಶನ್ ನಂಬರ್ ಇದೆ ಅಂತ ಅವ್ರು ಕೊಟ್ಟಿದ್ದಾರೆ, ಇವರೇ ಕೊಟ್ಟಿದ್ದಾರೆ. ನೋಡ್ಕೊಳ್ಬೋದು ಸರ್ತಿ ಎಲ್ಲ ಹಾಗೆ. ಈಗ ಏನೇನು ಕೊಟ್ಟಿದ್ದಾರೆ B1 B2 B2 C2 ಎಲ್ಲ ಏನಂದ್ರೆ ಗ್ರೇಸ್ ಮಾರ್ಕ್ಸ್ ಒಂದೇ. ಅದರಲ್ಲಿ ಒಂದು ಕ್ವೆಶನ್ನು ಚೇಂಜ್ ಮಾಡಿದ್ದಾರೆ. ಮೇಲ್ಕಂಡ ಪಟ್ಟಿಯಲ್ಲಿರುವ ಪ್ರಶ್ನೆಗಳನ್ನು ಹೊರತುಪಡಿಸಿ ಉಳಿದ ಸ್ಪರ್ಶಿತ ಪ್ರಶ್ನೆಗಳಿಗೆ ಕೀ ಉತ್ತರಗಳಲ್ಲಿ ಯಾವುದೇ ಬದಲಾವಣೆ ಇರೋದಲ್ಲದ್ರೆ ಇವು ಅಷ್ಟು ಬಿಟ್ಟು ಈ ಮೇಲ್ಕಂಡು ಏನೇನು ಕಾಣ್ತಾವೆ ಮೇಲ್ಕಂಡ ಒಂದು ಪಟ್ಟಿಲಿ ಬಿಟ್ಟು ಮತ್ತೆ ಅವಕ್ಕೂ ಗ್ರೇಸ್ ಮಾರ್ಕ್ಸ್ ಸಿಕ್ಕಿದೆ. ಮತ್ತು ಇನ್ನೊಂದು ಏನಾಗಿದೆ ಅಂದರೆ ಅದರಲ್ಲಿ ಒಂದು ಬದಲಾವಣೆ ಅಂದರೆ ಆನ್ಸರನ್ನು ಚೇಂಜ್ ಮಾಡಿ ಇಲ್ಲಿ ಬದಲಾವಣೆ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ. ಗ್ರೇಸ್ ಮಾರ್ಕ್ಸನ್ನು 1 ಗ್ರೇಸ್ ಮಾರ್ಕ್ಸ್ ಫಾರ್ ಫಿಸಿಕ್ಸ್ ಪೇಪರ್. ಅದು ಗ್ರೇಸ್ ಮಾರ್ಕ್ಸ್ ಸಿಕ್ಕಿದೆ ನೋಡಿ. ಫಿಸಿಕ್ಸ್ ಯಾರಲ್ಲದು PCM ನೋಡ್ಕೋಬೇಕು, PCM ನೋಡ್ಕೋಬೇಕು. ಕೆಮಿಸ್ಟ್ರಿ ಏನಾಗಿದೆ ಅಂದರೆ ಇಲ್ಲಿ ಗ್ರೇಸ್ ಮಾರ್ಕ್ಸ್ ಸಿಕ್ಕಿಲ್ಲ. ಆದರೆ ನೀವು ಈಗ ಕ್ವೆಶನ್ ಅಂದರೆ ಕ್ವೆಶನ್ 4 ಇದು 1 or 4 ಅಂದರೆ 1 or 4 ಕ್ವೆಶನ್ 4 ಅದ. ಅದರ 1 or 4 ಅಂದರೆ A1ದಾಗ ಏನಂದ್ರೆ 14 ಕ್ವೆಶನು. ಅದರ ನೀವು ಎಲ್ಲರೂ 1 or 4 ನೀವು ಏನು ಟಿಕ್ ಮಾಡಿಲ್ಲ ಸೀಲ್ ಬಬಲ್ ಶೇರ್ ಮಾಡಿ ಬಂದಿದ್ದಾರೆ 100% ನಿಮ್ಗೆ ಏನಂದ್ರೆ ಆ ಮಾರ್ಕ್ಸ್ ಕರೆಕ್ಟ್ ಆಗುತ್ತೆ. ಅಂದರೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದವ್ರು 1 or 4, ಇಲ್ಲಿ 2 or 4 ಇದೆ. ಅಂದರೆ ಇದೇ ಒಂದು ಗ್ರೇಸ್ ಮಾರ್ಕ್ಸ್ ಸಿಕ್ಕಿದೆ ನಿಮಗೆ. ಇಲ್ಲಿ ಕೂಡ ಏನಂದ್ರೆ ಆಪ್ಷನ್ ಕೊಟ್ಟಿದ್ದಾರೆ ಅವರು. ಇದ್ರ 1 or 4 3 or 4 ಅಂತ ಈ ಥರ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಅಲ್ಲಿ ಒಂದು 1 ಆಪ್ಷನ್ ನೀವು ಎಲ್ಲರೂ 1 or 4 ನೀವು ನೋಡಿ ಯಾವ ವರ್ಜಿನ್ ಕೋಡ್ ಇದೆ, ಯಾವ ಕ್ವೆಶನು ಅದನ್ನು ಹೋಗಿ ನೋಡ್ಕೊಳ್ಳಿ. ನೀವು ಒಂದು ಸ್ವಲ್ಪ ಕ್ವೆಶನ್ ಪೇಪರ್ ತೊಗೊಂಡು ನೋಡ್ಕೊಳ್ಳಿ. ನೀವು ಎಲ್ಲರೂ 1 or 4 or 2 or 4 ಆಗಿರ್ಬೋದು. ಇಲ್ಲಿ ಏನೇನು ಯಾವ್ಯಾವ ಒಂದು ವರ್ಜಿನ್ ಕೋಡ್ ಪ್ರಕಾರ ನೀವೆಲ್ಲರೂ ಹಾಕಿದರೆ 100% ನಿಮಗೆ ಒಂದು ಮಾರ್ಕ್ಸ್ ಸಿಗುತ್ತೆ, ಡೌಟೇ ಇಲ್ಲ. ಸ್ವಲ್ಪ ನೋಡ್ಕೊಳ್ಳಿ ಅಷ್ಟು. ಕೆಮಿಸ್ಟ್ರಿ ಅಷ್ಟೇ. ಈಗ ನಾವು ಬಯಾಲಜಿಯಲ್ಲಿ ನೋಡ್ಬೋದು. ಇಲ್ಲಿ ಕೂಡ ಅದೇ ರೀತಿ ಇದೆ. ನೋಡ್ಕೊಂಡು ವರ್ಜಿನ್ ಕೂಡ ಪ್ರಕಾರ ನೀವು ಯಾವ ಕ್ವೆಶನ್ಗೆ ಎಷ್ಟು ಅಂದ್ರೆ 1 ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ ಖಂಡಿತ. ನೀವು ಆಪ್ಷನ್ 3 or 4 1 or 4 1 or 2 or 3 ಈ ಥರ ನೀವೆಲ್ಲಾದರೂ ಹಾಕಿದರೆ ಬಬಲ್ ಸೇರ್ ಮಾಡಿದ್ರೆ 100% ಯು ಆರ್ ಗೋಯಿಂಗ್ ಟು ಗೆಟ್ 1 ಮಾರ್ಕ್ಸ್. ಇದು ಗ್ರೇಸ್ ಮಾರ್ಕ್ಸ್ ಅಂದರೆ ಫಿಸಿಕ್ಸ್ಗೆ ಅಷ್ಟು ಸಿಕ್ಕಿದೆ. ಇಲ್ಲಿ ಆಪ್ಷನ್ ನಿಮ್ಗೆ 2 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಮತ್ತು ಮ್ಯಾಥಮೆಟಿಕ್ಸಲ್ಲಿ ಯಾವುದೇ ಬದಲಾವಣೆ ಇಲ್ಲ, ತಲೆ ಕೆಡಿಸ್ಕೊಳ್ಕೋಬೇಡಿ. ಮ್ಯಾಥಮೆಟಿಕ್ಸ್ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿಲ್ಲ, ಅದಕ್ಕೆ ಇಲ್ಲ. ಮ್ಯಾಥಮೆಟಿಕ್ಸ್ಗೆ ತಲೆ ಕೆಡಿಸ್ಕೊಂಡು ಮ್ಯಾಥಮೆಟಿಕ್ಸ್ ಗ್ರೇಸ್ ಮಾರ್ಕ್ಸ್ ಯಾವುದೇ ಥರ ಅದು ಗ್ರೇಸ್ ಮಾರ್ಕ್ಸ್ ಕೊಟ್ಟಿಲ್ಲ. ನೀವು ನೋಡ್ಕೊಳ್ಳಿ, ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಎಷ್ಟು ನಿಮ್ಮ ಮಾರ್ಕ್ಸ್ ಬರುತ್ತೆ ಅಂತ ನೋಡ್ಕೊಳ್ಳಿ. ಅಂದರೆ ಅಷ್ಟೇ. ನಾನು ಮೊದಲೇ ಆದರೂ ಹೇಳಿದ್ರೆ ಗ್ರೇಸ್ ಮಾರ್ಕ್ಸ್ ಅಷ್ಟೇ 1 to 3 ಗ್ರೇಸ್ ಮಾರ್ಕ್ಸ್ ಭಾಳ ಆಯಿತು ಅಷ್ಟೇ. ಒಂದು ಭಾಳ ಅಂದ್ರೆ 4 to 5 6 ಅಷ್ಟೇ ಗ್ರೇಸ್ ಮಾರ್ಕ್ಸ್. ಇಲ್ಲಿ ನೋಡಿ ಒಂದೇ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಮತ್ತು ಆಪ್ಷನ್ದಾಗ ಇದು ಮಾಡಿರಿ ಅಷ್ಟೇ. ನೀವು ಗ್ರೇಸ್ ಮಾರ್ಕ್ಸ್ ಏನು ಒಂದು 10-15 ಗ್ರೇಸ್ ಮಾರ್ಕ್ಸ್ ಕೊಟ್ಟೋಗುತ್ತೆ. ನೀವು ಚಿಂತನೆ ಮಾಡ್ಕೋತಾರೆ, ಯು ಆರ್ ವೇಸ್ಟಿಂಗ್ ಟೈಮ್. ಗ್ರೇಸ್ ಮಾರ್ಕ್ಸ್ ಇಷ್ಟೇ ಗ್ರೇಸ್ ಮಾರ್ಕ್ಸ್ ಕತೆ ಆಯಿತಾ. ನಿಮಗೆ ವಿಡಿಯೋ ಕಂಟೆಂಟ್ ಇಷ್ಟ ಆಗಿದ್ರೆ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.